ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಎಷ್ಟೋ ಜನ ಹೊಸ ಕ್ರಿಯೇಟರ್ಸ್ ಯೂಟ್ಯೂಬಲ್ಲಿ ಬರ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಎಷ್ಟೋ ಜನ ಲಾಗ್ಸ್ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ. ಅಂಥ ವೀಡಿಯೋಸ್ಗೆ ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲಿಂದನೇ ಎತ್ಕೊಂಡ್ಬಿಟ್ಟು ಮ್ಯೂಸಿಕ್ ಹಾಕ್ಬಿಡ್ತಾರೆ. ಹಾಕಿದಾಗ ಮ್ಯೂಸಿಕ್ಕಿಗೆ, ಆ ವಿಡಿಯೋಗೆ, ಆ ಮ್ಯೂಸಿಕ್ಕಿಂದ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಕಾಪಿರೈಟ್ ಬಂದರೆ, ಒಂದು 3 ಟೈಮ್ಸ್ ಕಾಪಿರೈಟ್ ಬಂದರೆ ಚಾನಲ್ಲೇ ಬ್ಯಾನ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಚಾನಲ್ ಬ್ಯಾನ್ ಆಗೋಕ್ಕೂ ಕಾಪಿರೈಟ್ಗೂ ಮತ್ತು ಸ್ಟ್ರೈಕ್ ಔಟ್ಗೂ ಡಿಫ್ರೆನ್ಸ್ ಇದೆ, ಅದನ್ನು ಹೇಳ್ತೀನಿ ಕೂಡ. ಆ ಥರ ಕಾಪಿರೈಟ್ ಬರಲಾರ್ದೆ ಮ್ಯೂಸಿಕ್ನ ತೊಗೊಳ್ಳೋದು ಹೇಗೆ, ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಯೂಸ್ ಮಾಡೋದು ಹೇಗೆ ಅಂತ ನಾನು ಇವತ್ತೊಂದು ಸಿಂಪಲ್ ವೇ ಹೇಳ್ಕೊಡ್ತೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್. ನಾವು ಯಾವುದ್ರಲ್ಲಪ್ಪ ವಿಡಿಯೋ ಕ್ರಿಯೇಟ್ ಮಾಡ್ತಿದ್ವಿ, ಯೂಟ್ಯೂಬಲ್ಲಿ ತಾನೇ. ಅದರಲ್ಲೇ ನಮ್ಗೆ ಒಳ್ಳೊಳ್ಳೆ ಮ್ಯೂಸಿಕ್ ಸಿಗುತ್ತೆ. ಆ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ನಮ್ಮ ವೀಡಿಯೋಗೆ ಯಾವ ಥರದ ಮ್ಯೂಸಿಕ್ ಬೇಕೋ ಆ ಥರದ ಮ್ಯೂಸಿಕ್ ಸೆಟ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ಯಾವುದೇ ಕಾಪಿರೈಟ್ ಬರಲ್ಲ. ಈಗ ಸದ್ಯಕ್ಕೆ ಕಾಪಿರೈಟ್ ಇಲ್ಲ ಅಂತಂದೇಳಿ ಯಾವುದೋ ಒಂದು ಮ್ಯೂಸಿಕ್ ಎತ್ಕೊಂಡು ಹಾಕಿರ್ತೀವಿ. ಇವಾಗ ಕಾಪಿರೈಟ್ ಇಲ್ಲದೆ ಇರ್ಬೋದು, ಮುಂದೆ ಫ್ಯೂಚರ್ ಒಳಗೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ, ಯೂಟ್ಯೂಬ್ನವರೇ ನಮಗೆ ಒಳ್ಳೊಳ್ಳೆ ಮ್ಯೂಸಿಕ್ನ ಕೊಡ್ತಾ ಇದ್ದಾರೆ. ಅದನ್ನು ತೊಗೊಂಡು ಯೂಸ್ ಮಾಡಿಕೊಂಡು ನಮ್ಮ ವೀಡಿಯೋಗೆ ಹಾಕಿ ಅಪ್ಲೋಡ್ ಮಾಡಿದರೆ ಇವಾಗಲ್ಲ, ಮುಂದೆ ಫ್ಯೂಚರಲ್ಲೂ ಕೂಡ ಕಾಪಿರೈಟ್ ಬರೋ ಚಾನ್ಸ್ ಅಂತೂ ಇಲ್ಲವೇ ಇಲ್ಲ. ಈಸಿ ವೇ ಅಂದರೆ ಈಸಿ ವೇ. ಲಾಸ್ಟಲ್ಲಿ ಕಾಪಿರೈಟ್ಗೂ ಮತ್ತು ಸ್ಟ್ರೈಕ್ ಔಟ್ಗೂ ಏನು ಡಿಫ್ರೆನ್ಸ್ ಅಂತ ಅದನ್ನು ಕೂಡ ಹೇಳ್ತೀನಿ. ಬನ್ನಿ, ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಈಸಿ ವೇಯಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ. ಗಾಯ್ಸ್, ನಿಮ್ಮ ಫೋನ್ ತೊಗೊಳ್ಳಿ. ಫೋನಲ್ಲೂ ಗೂಗಲ್ ಕ್ರೋಮ್ನೇ ಓಪನ್ ಮಾಡಿ. ಈಗಲೇ ಹೇಳ್ತಿದ್ದೀನಿ, ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಬಾರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಆಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಅಲ್ಲಿ ಹೋಗಬೇಡಿ. ಲಾಗಿನ್ ಅಂತ ಇರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಈ ಕಾರ್ನರಲ್ಲಿ ನೋಡಿ, ಲೆಫ್ಟ್ ಸೈಡ್ ಕಾರ್ನರಲ್ಲಿ ನೋಡಿ, ಇಲ್ಲಿ ಇಮೇಜ್ ಇದೆ. ಲೆಫ್ಟ್ ಸೈಡ್ ಕಾರ್ನರಲ್ಲಿ ಇಮೇಜ್ ಇದೆ. ಇಮೇಜ್ ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಮ್ಯೂಸಿಕ್ ಸಿಂಬಲ್ ಬರುತ್ತೆ. ಈ ಮ್ಯೂಸಿಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಗಾಯ್ಸ್, ಇಲ್ಲಿ ನೋಡ್ಬೋದು, ಯೂಟ್ಯೂಬ್ನವರೇ ನಮಗಂತ ಅನ್ಲಿಮಿಟೆಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದೆಲ್ಲ ಇಷ್ಟು ಮ್ಯೂಸಿಕ್ಕೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಕೊಟ್ಟರೆ ಮತ್ತೆ ಮ್ಯೂಸಿಕ್ಗಳೇ ಬರ್ತಾ ಇರ್ತವೆ. ನೀವೆಷ್ಟು ನೆಕ್ಸ್ಟ್ ಕೊಡ್ತಾ ಇರ್ತಾರೋ ಅಷ್ಟು ಮ್ಯೂಸಿಕ್ ಬರ್ತಾನೆ ಇರ್ತವೆ. ಕೇಳಿಸ್ಕೊಳ್ಳಿ, ಪ್ಲೇ ಮಾಡ್ತೀನಿ. ಗೈಸ್, ಇದ್ರ ಮೇಲೆ ಈ ಸೈಡ್ ರೈಟ್ ಸೈಡ್ ಇರೋ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬೇರೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಕೇಳಿಸ್ಕೊಳ್ಳಿ. ಗೈಸ್, ಈಗ ಏನೋ ಒಂದು ವಿಡಿಯೋ ಮಾಡಿರ್ತಾರೆ, ಏನೋ ಒಂದು ಲಾಗ್ ಮಾಡಿರ್ತಾರೆ. ಅದಕ್ಕೆ ಮೂಡ್ ಇರುತ್ತೆ, ಹ್ಯಾಪಿ ಮೂಡ್ ಇರುತ್ತೆ, ಆ್ಯಂಗ್ರಿ ಮೂಡ್ ಇರುತ್ತೆ, ಮತ್ತೊಂದು ಮೂಡ್ ಇರುತ್ತೆ. ಆ ಮೂಡಿಗೆ ತಕ್ಕಂಗೆ ನಮ್ಮ ಮ್ಯೂಸಿಕ್ ಬೇಕಾಗಿರುತ್ತೆ. ಆವಾಗ ಈ ಸರ್ಚ್ ಆರ್ ಫಿಲ್ಟರ್ ಲೈಬ್ರರಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮೂಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಆ್ಯಂಗ್ರಿ, ಡ್ರಾಮೆಟಿಕ್, ಹ್ಯಾಪಿ, ರೊಮ್ಯಾಂಟಿಕ್, ಸ್ಯಾಡ್ ಈ ಥರ ಇದೆ. ನಮಗೆ ಹ್ಯಾಪಿದು ಬೇಕಾದರೆ ಹ್ಯಾಪಿ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಿದ್ರೆ ಇಷ್ಟೊಂದು ಮ್ಯೂಸಿಕ್ ಬರ್ತಾ ಇರುತ್ತೆ ಗೈಸ್, ತುಂಬ ಮ್ಯೂಸಿಕ್. ಇಲ್ಲಿ ಬಂದು ನೆಕ್ಸ್ಟ್ ಕೊಟ್ಟರೆ ಮತ್ತೆ ಬೇರೆ ಮ್ಯೂಸಿಕ್ ಬರ್ತಾ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಪ್ಲೇ ಮಾಡಿ. ಕೇಳಿಸ್ಕೊಳ್ಳಿ ಗೈಸ್. ಪ್ಲೇ ಮಾಡಿಬಿಟ್ಟು ಕೇಳಿಸ್ಕೊಂಡು ನಿಮ್ಮ ವೀಡಿಯೋಗೆ ಯಾವ್ದು ಸೂಟಬಲ್ ಅನಿಸುತ್ತೋ ಆ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಡೌನ್ಲೋಡ್ ಸಿಂಬಲ್ ಇದೆ. ಈ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡೆಡ್ ಫೈಲ್ ಆಲ್ರೆಡಿ ಡೌನ್ಲೋಡ್, ಆ ಮ್ಯೂಸಿಕ್ ಡೌನ್ಲೋಡ್ ಆಗೋಯ್ತು. ನೀವು ಹೇಗೆ ಬೇಕೋ ಆ ಮ್ಯೂಸಿಕ್ನ ತೊಗೊಂಡು ವೀಡಿಯೋಗೆ ಎಡಿಟ್ ಮಾಡಿಕೊಂಡು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಯಾವುದೇ ರೀತಿ ಕಾಪಿರೈಟ್ ಬರಲ್ಲ ಗಾಯ್ಸ್, ಯಾಕಂದರೆ ಇದು ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡೋ ಕ್ರಿಯೇಟರ್ಸ್ಗೋಸ್ಕರ ಅಂತ ಕೊಟ್ಟರೆ ಮ್ಯೂಸಿಕ್. ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಈಸಿ ವೇ, ಈಸಿ ವೇ. ಆರಾಮಾಗಿ ನಮ್ಗೆ ಎಷ್ಟು ಬೇಕು ಗೈಸ್ ಅಷ್ಟು ಮ್ಯೂಸಿಕ್ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಂಗೆಲ್ಲ ತುಂಬ ಮ್ಯೂಸಿಕ್ಸ್ ಬರ್ತಾ ಇರುತ್ತೆ. ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಫೋನ್ ಸ್ಟೋರೇಜ್ ಫುಲ್ ಆಗುತ್ತೆ ಅನ್ನೋರು ಮತ್ತೆ ಡಿಲೀಟ್ ಮಾಡಿ, ಮತ್ತೆ ಇದರಲ್ಲಿ ಹೊಸ ಮ್ಯೂಸಿಕ್ ಮತ್ತೆ ಸಿಗ್ತಾ ಇರುತ್ತೆ. ಮತ್ತೆ ನಮ್ಗೆ ಯಾವ್ದು ಬೇಕೋ
ನೆಕ್ಸ್ಟ್ ಕೊಟ್ಕೊಂಡು ಮತ್ತೆ ಯೂಸ್ ಮಾಡ್ತಾಯಿರಿ. ಇಷ್ಟೇ ಗಾಯ್ಸ್, ಇದೆ ಈಸಿ ವೇ. ಯೂಸ್ ಮಾಡ್ಕೊಳ್ಳಿ. ತುಂಬ ಮ್ಯೂಸಿಕ್ ಇದೆ, ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋಬೋದು. ಕೇಳಿಸ್ಕೊಳ್ಳಿ ಮ್ಯೂಸಿಕ್ಸ್ನ. ಗೈಸ್ ಅಷ್ಟೇ, ನಮ್ಗೆ ಯಾವ್ದು ಮ್ಯೂಸಿಕ್ ಆಯಿತೋ ಅದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಕೊಡೋದು, ಅದು ಡೌನ್ಲೋಡ್ ಆಗಿರುತ್ತೆ. ಅದನ್ನು ತೊಗೊಂಡು ನಿಮ್ಮ ವೀಡಿಯೋಗೆ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಗೈಸ್. ಇಷ್ಟೇ, ಯಾವುದೇ ಕಾಪಿರೈಟ್ ಬರಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಇದಾಯಿತು ಗೈಸ್, ನಾನು ಹೆಂಗೆ ಮ್ಯೂಸಿಕ್ ಯೂಸ್ ಮಾಡ್ತೀನಿ ಹಾಗೆ ನಿಮ್ಗೆ ಹೇಳ್ಕೊಟ್ಟೆ ಗೈಸ್. ಮತ್ತೆ ಯಾರಾದರೂ ಹೊಸ ಕ್ರಿಯೇಟರ್ಸು ಹೊಸ ಚಾನಲ್ ಕ್ರಿಯೇಟ್ ಮಾಡೋದು ಏನಾದರೂ ಯಾವುದಾದ್ರೂ ಒಂದು ಡೌಟ್ ಇದ್ದರೆ ನಂಗೆ ಹೇಳಿ, ನನ್ನ ಕಮೆಂಟ್ ಮೂಲಕ ತಿಳಿಸಿ. ನಂಗೆ ಎಷ್ಟಾಗುತ್ತೋ ಅಷ್ಟು ಈಸಿ ವೇಯಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಮ್ಯೂಸಿಕ್ ಆಗಿರಲಿ ಏನಾಗಿರಲಿ, ಹೊಸ ಕ್ರಿಯೇಟರ್ಸ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನಂಗೆ ಈಸಿ ವೇಯಲ್ಲಿ ನಂಗೆ ಎಷ್ಟಾಗುತ್ತೋ ಅಷ್ಟು ಈಸಿ ವೇಯಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇದೇ ಥರದ ವೀಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.